ಮಗಳ ಎದ್ದೇನ? ಅವರೆಲ್ಲದಾರ ನಿಮ್ಮ ಅಕ್ಕರ? ಅವ್ರಿನ್ನೂ ಎದ್ದಿಲ್ಲವ. ನನಗೆ ಯಾಕೋ ಎಚ್ಚರಾತ. ಇವರು ಈಕಿ ನಮ್ಮ ಅತ್ತಿ ಫೋನ್ ಮಾಡಿದ್ಲು. ಅದಕ್ಕೆ ನಿಮ್ಮ ಅಳಿಯಾನು ಹೋಗ್ಬಿಡೋಣ ಇವತ್ತು ಅಂತ ಶುರು ಮಾಡಿದ್ರು. ಅದಕ್ಕೆ ನಾನು ಲಘು ಎದ್ದು ಬರ್ಬೇಕಾತ. ಅಯ್ಯೋ ನನ್ನ ಮಗಳ ಪಾಪ, ನಿಂಗೆ ಇದ್ದಂಗೆ ಆಗಲಿಲ್ಲಲ್ಲ. ಆತವ ಮತ್ತೀಗ ಅಷ್ಟು ಹೇಳ್ತಾರ, ಮತ್ತು ಏನು ಹೊಕ್ಕೇನು? ಮತ್ತು ಅಳಿಯಾರ ಹಂಗೆ ಹೇಳ್ತಾರ ಅಂದ್ಮ್ಯಾಗ ಹೊಕ್ಕೇನು ನೋಡು. ಏ ಹೋಗವ ನೀನು. ಏನಂತಾರಲ್ಲ, ಇಬ್ಬರು ಅಕ್ಕರು ಇವತ್ತು ಬಂದಾರ. ಅವ್ರು ಎಷ್ಟು ದಿನ ಇರ್ತಾರೆ ಅಷ್ಟು ದಿನ ನಾನು ಇರೋಕ್ಯಾ. ನಾ ಹೇಳ್ಬಿಟ್ಟಿನಿ ಇವ್ರಿಗೆ. ನಿಮ್ಮ ಅಳಿಯ ನಾ ಏನು ಹೇಳ್ತೀನಿ ಅದಕ್ಕೆಲ್ಲ ಹ್ಞೂ ಅಂತಾರೆ. ನೀ ಸುಮ್ಮನಿರು. ನೀನು ಇವ್ರು ಬಂದ್ರಂದ್ರೆ ಹಂಗೆ ಹೇಳು. ಏನು ಯವ್ವ ನಮ್ದು ಬಿಡು. ಏನು ನಿನ್ನೆ ರಾತ್ರಿ ನಾವೆಲ್ಲರೂ ಹೊರಗೆ ಬಂದಿಲ್ಲ, ಎಲ್ಲ ಕೋಣ್ಯಾಗನ ಹೋಟ್ಲಿಂದ ತರ್ಸ್ಕೊಂಡು ತಿಂದು ಮಕ್ಕೊಂಡ್ವಿ. ಇಲ್ಲಿ ಏನಾಯ್ತು ಏನು ಗೊತ್ತಾಗ್ಲಿಲ್ಲಲ್ವೇ ಮನ್ಯಾಗ? ಅದಾ ಏನಾಗಲಿಲ್ಲ. ಮನೆ ತುಂಬಿಸ್ಕೋತೀನಿ ಹಂಗೆ ಸೇರು ಅದು ಇದು ಅಂತ ಏನೇನೋ ಓಡಾಡಿದ್ರು ಅವರು. ಆಕಿ ಮನೆಯನಾರು ಆಕೆ ಒಳಗೆ ಬಂದಿದ್ಲು ನೋಡು ಡುಬುಲಿ. ಆಕೆ ಅಂತರೂ ಏನು ಈಕೆ ಆಕಿ ಮಗಳ ನನ್ನಂಗೆ ಮಾಡಿದ್ಲ ಯವ್ವ. ನಾನು ಬಿಡ್ತೀನೇನು, ಬೇಕಾಗಿಲ್ಲ ನಮ್ಮ ಮನ್ಯಾಗ ಅದೇನಾಗಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಕಳಿಸ್ಬಿಟ್ಟು ನಾನು ಇರ್ತಾರಂತನ ಮಾಡಿದ್ದೆ. ಇಷ್ಟಂದ್ರೂ ನಾಚಿಕೆಡುಗಳು ಮನ್ಯಾಗ ಇರ್ತಾವ ಅನ್ಕೊಂಡಿದ್ದೆ. ಹೇಳೀನಿ ಬರಬೇಡ್ರಿ ಅಂತಂದು ಹಿಂದೆ. ಆದರೂ ಬೆನ್ನತ್ತಿಗೆ ಬಂದವು. ಬಂದ ಮ್ಯಾಗ ಅವಮಾನ ಮಾಡಿಸ್ಕೊಂಡು ಬಂದು ದಾರಿಗೆ ಸುಂಕಿಲ್ಲ ಅಂತ ಹೋದು ನೋಡು ಮಂಗ್ಯಾನಂತಾವ. ಏನು ಮಾಡ್ಬೇಕು ಕಸ್ಬರಿ ಅಂತ ತೊಗೊಂಬಂದು. ಹೌದಾ? ಅಂದರೆ ರಾತ್ರಿನೂ ಹೋಗ್ಬಿಟ್ರನ? ಇನ್ನೇನು ಮಾಡ್ತಾರೆ, ರಾತ್ರಿನ ಹೋದ್ರು. ಮತ್ತು ಇವ್ರ ಮನೆ ಕಡೆ ಕಾರ್ಯ ಅಲ್ಲ, ನಾನು ಕೇಳಿಸ್ಕೊಂಡೆ. ಇಲ್ಲೇ ನಮ್ಮ ಕೋಣಿಗೆ ಹತ್ರ ಆಗುತ್ತಲ್ಲ, ಇಲ್ಲಿ ನಿಂತ್ಕೊಂಡು ಮಾತಾಡೋದು. ಇವತ್ತು ಹೋಗ್ತಾರಲ್ಲ, ಇವತ್ತು ರಾತ್ರಿ ಕಾರ್ಯ ಇಟ್ಕೊತಾರಂತ. ಹೋಗಿ ಬರೋಲ್ಕ ಸುಮ್ಮನಿದ್ದೆ ನಾನು. ಅಂದ್ರೀಗ ನೀ ಬಿಟ್ಬಿಡ್ತೀಯನ? ಅಣ್ಣನ ಅವ್ರ ಮನೆಗೆ ಕಳಿಸ್ಬಿಡ್ತೇನ? ನಾ ಕಳ್ಸೋಕ್ಕೇನವ, ನಾ ಕಳಿಸ್ಲಿಲ್ಲ ಅಂದ್ರೂ ಹೆಂಗಾರ ಮಾಡಿ ಹೊಕ್ಕಾನ. ಅದ್ರಾಗ ಏನೈತಿ? ಈಗ ನಿನ್ನೇನ ಇಲ್ಲೇ ಇದ್ರಲ್ಲ ಮ್ಯಾಗ ಕೊನೆಯಾಗ, ತನ್ನ ಕೊನೆಯಾಗ ಇಟ್ಕೊಂಡು ಕೂತಿದ್ದಕ್ಕಿನ್ನ ಮತ್ತು ಅವು ಬಿಟ್ಟು ಹೋಗ್ಯಾವು. ಎಲ್ಲ ಮುಗಿಸೇ ಬಿಟ್ಟಿರ್ತಾವ ಏನ, ಯಾರಿಗೆ ಗೊತ್ತು. ಸುಮ್ಮನೆ ಹೆಸರಿಗಷ್ಟ ಕಾರ್ಯ. ಅದೇನ ಕರೆ ಬಿಡು. ನೋಡು ಮಾರಾಣಿ 9 ಗಂಟೆ ಆಗೈತಿ, ಇನ್ನೂ ಎದ್ದು ಬಂದಿಲ್ಲ. ಹೊಸ ಸೊಸಿ ಮೊದ್ಲು ಎದ್ದು ಬಂದು ಮನೆಗೆ ಬಾಕ್ಲಕ್ಕೆ ನೀರು ಹಾಕಿ ರಂಗೋಲಿ ಹಾಕಿ ಏನೇನು ಪದ್ಧತಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ ನೋಡು. ಹೆಣ್ಮಕ್ಳು ಹೇಳೋ ಒತ್ತಾ ಇದು. ಅದು ಮನೆ ಸೊಸಿಯಾಗಿ. ಹೌದವ, ಏನು ತವ್ರ ಮನೆಯಾ? ನನ್ನ ಮಕ್ಕಳು ಅಂಕರು ತವ್ರ ಮನೆಗೆ ಬಂದವು 3 ಮಂದಿ ಮಕ್ಕೋತಾವು. ಇದು ದರಿದ್ರ. ಇನ್ನೂ ಇದ್ರ ಕಾಟ ಎಷ್ಟು ದಿನ ತಡ್ಕೋಬೇಕ ಏನ. ಹಾಳಾಗೋಲಿ ನೋಡಂತರಿ. ನಿಮ್ಮಣ್ಣ ಹೇಳಕತ್ತಿದ್ದ ಅವ್ರ ಮುಂದೆ, ನಾಳೆ ಎಟೊತ್ತಿದ್ರು ಬಂದು ನಮ್ಮ ದೋಸ್ತಿಗೆ ಹೇಳಿಟ್ಟಿನಿ, ಇಲ್ಲೇ ಯಾವ್ದಾರ ಊರಾಗ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ ಅಂತಂದು. ನಾನು ಹಾಳಾಗಿ ಹೋಗ್ಲಿ ಅಂತಂದು ಕೈ ಬಿಟ್ಬಿಟ್ಟಿನಿ ಹೋಗೋಲಕ್. ಅವ್ವ ನಿಂಗೇನು ತಲೆಗಿರಿ ಕೆಟ್ಟ ತಂಬೆ? ತಲೆಗಿರಿ ಕೆಟ್ಟತಿ ಯಾಕ? ಹಂಗ್ಯಾಕಂತೀಯ ನೀನು? ಅಲ್ಲವಾ ಆಕಿ ನೀನು ದೊಡ್ಡ ನೀನು ಮಹಾರಾಣಿ ಮಾಡಿ ಕೈ ಬಿಡೋಕಂದ್ ಮಾಡೀನ. ನೌಕರಾಣಿ ಆಗಿರ್ಬೇಕಾಕಿ ಮನ್ಯಾಗ. ಹಂಗೆ ಇಟ್ಕೋ. ಅಲ್ವೇವ ಅಷ್ಟು ಸುಲಭಕ್ಕಿನ ಹೊರಗೆ ಕಳಿಸ್ಬಿಟ್ರೆ ಅಣ್ಣ ಎಲ್ಲರೂ ದುಡ್ಡು ಅಲ್ಲೇ ಕೊಟ್ಟಾಕಿ ಅವ್ರ ತವ್ರ ಮನೆ ಉದ್ಧಾರ ಮಾಡ್ತವ್ರು ಅಷ್ಟೇ. ನನಗೇನು ಆಕಿ ನೋಡಿದ್ರೆ ಆಕಿ ಸರಿ ಅನ್ಸೋದಿಲ್ಲ ನಂಗೆ. ಬೇಡವಾ ಕಳಿಸ್ಬೇಡ, ಯಾವುದಕ್ಕೆ ಕಾರಣಕ್ಕೂ ಕಳಿಸ್ಬೇಡ. ಅಷ್ಟು ಸುಲಭಕ್ಕೆ ಎಲ್ಲ ನೀನು ಬಿಟ್ಟು ಕೊಟ್ಬಿಟ್ರೆ ಹೆಂಗೆ? ಗೊತ್ತಲ್ಲ ನಿನಗೆ ಅಣ್ಣ ಏನೇನು ಮಾಡ್ಯಾನ ಅನ್ನೋದು. ಅದಕ್ಕೆ ತಂಗಿ, ಅದಕ್ಕನ ಅವ್ರ ಸವಾಸನ ಬೇಡ. ಮತ್ತು ಇನ್ನೂ ಏನಾರ ಮಾಡಿ ನನಗೆ ನನ್ನ ಮಕ್ಕಳಿಗೆ ನನ್ನ ಮಳೆಯಂದ್ರಿಗೆ ಏನಾರ ತೊಂದರೆ ಮಾಡಿದ್ರೆ ನನಗೂ ಆಕಿ ಅಂತ ತುಸು ನೀರಾಗ ಮುಣಗ್ತಾಳ ನಿಹಾರಿಕಾ ಅಂತ ಅನ್ಸೋದಲ್ಲ. ಅದಕ್ಕೆ ಅವ್ರ ಸವಾಸ ಬೇಡ ಬಿಡಲೆ. ಎಲ್ಲರೂ ಯಾಕೆ ಹಾಳಾಗಿ ಹೋಗೋಲ್ವಕ? ನೀ ಬರ್ತೀರಿ, ನೀ ಇರ್ತೀರಿ, ಇಬ್ಬರು ಅವಾಗ ಹೋಗಿ ಬರ್ತಿರ್ತಾರೆ. ಆಕೆ ಅಂಕರು ಆಕಿಗೆ ರಜಾ ಇದ್ದಾಗ 6 ತಿಂಗಳಿಗೆ ಒಮ್ಮೆರ ಬರ್ತಾಳ ದೊಡ್ಡಕಿ, ಹೌದಿಲ್ಲ? ಅವ್ವ ಬೇಡ, ಇಲ್ಲೇ ನೀ ತಪ್ಪು ಮಾಡೋದು. ಎಲ್ಲಾನು ನಿನ್ನ ಹಿಡ್ತದಾಗ ಇರಬೇಕು. ಈಗ ಹೆಂಗೆ ಎಲ್ಲಾನು ಸಂತೋಷ ಅಣ್ಣ ನಿನಗೆ ಕೇಳಲಾರ್ದಾಗ ಎಲ್ಲಾನು ಮಾಡ್ತಾನ, ಹಂಗೆ ಮುಂದೂ ಇರಬೇಕು. ಅಲ್ಲಿ ಪರಿ ಬಿಚ್ಚಿದ್ದು ಯಾವ ಥರ ಬಿಟ್ಬಿಟ್ರೆ ನೋಡು. ಈಗ ನಿನ್ನ ಅಳಿಯನು ಅವ್ರವ್ಗೆ ಎಷ್ಟು ಹೆದರ್ತಾನ. ಈಗ ನಾವು ಮನಸ್ಸು ಮಾಡಿದ್ರೆ ಹೊರಗೆ ಕರ್ಕೊಂಡು ಹೋಗ್ಬೋದು. ಆದ್ರೆ ನಿನ್ನ ಅಳಿಯ ಬಿಟ್ಟು ಬರ್ತಾನೆ ಅವ್ರವ್ವ ನೋಡು. ನನ್ನ ಇದ್ರಿಗೆ ಒಂಥರ ಇರ್ತಾಳ, ಮಗನ ಇದ್ರಿಗೆ ಒಂಥರ ಇರ್ತಾಳ. ನಾನು ಇನ್ನೂ ಮನೆಯಿಂದ ಹೊರಗೆ ಹೋಗಿಲ್ಲ. ನಾನು ಅನ್ಬೋಸಾಗತ್ತಿಲ್ಲ ನಾ ಅತ್ತಿ ಮನ್ಯಾಗ. ನೀನು ಹೆಂಗೆ ಸೊಸಿನ ಅಷ್ಟು ಸುಲಭ ಬಿಟ್ಬಿಡ್ತಿ? ಬೇಡ ಇಟ್ಕೊ ನಿಮ್ಮ ಮನ್ಯಾಗ ಕಳಿಸ್ಬೇಡ ನೋಡಿ ಹೇಳಿ ನಾನು. ನೀ ಹೇಳೋದು ಮಾತು ಖರೆ ಐತಿ. ಅದು ಖರೇನ, ಎಲ್ಲನೂ ಈಸಿಯಾಗೆ ಸಿಕ್ಬಿಡುತ್ತಾಕಿಗೆ. ಈಗ ಮೊದ್ಲ ಇವಂಗೆ ಹೇಳಿ ಸಿಗ್ಲಾರ್ದಕ್ಕೆ ಅದೇನ ಅಂತಾರಲ್ಲ, ಅನ್ನ ಹಲಸಿತ್ತು ನಾಯಿ ಹಸ್ತಿತ್ತು, ಹಂಗಾಗೈತಿ ಈಗ. ಮತ್ತು ಹೇಳೋಕ್ಕಾಗಲ್ಲ. ಈಗ ಗಿರಿಗಿಟ್ಲೆ ಆಡಿಸ್ತಾಳೆ. ಕಡೆಗೂ 15,000 ರೂಪಾಯಿದ್ದು ಆ ಲೆಹಂಗಾನ ಪಿಹಂಗಾನ ತೊಗೊಂಡು ಹಾಕ್ಯಂಡು ನಿಂದಿರ್ತಾ ಬಿಟ್ಟು ನೋಡು. ನೋಡ್ದ, ಇನ್ನು ತಾಳಿನ ಬಿದ್ದಿದ್ದಿಲ್ಲ. ಅವಾಗ ಅಣ್ಣನ ಮುಷ್ಟಿಯಾಗಿ ಇಟ್ಕೊಂಡಾಳ. ಈಗ ತಾಳು ಬಿದ್ದೈತಿ. ಕೇಳ್ತಾಳ, ಯವ್ವ
ನೀನು ನಿಂದು ಗತ್ತು ಗಾಂಭೀರ್ಯ ಬಿಡಬೇಡ. ಏನು ಇಟ್ಕೋ ನಿನ್ನ ಸೊಸಿನ ಹದ್ಬಸ್ನಿಗೆ ಇಟ್ಕೋ. ಅತ್ತಿ ಗಮ್ಮತ್ತು ಗಮ್ಮತ್ತು ಗರ್ತಿ ಗಮ್ಮತ್ತು ತೋರಿಸು. ಹಂಗಂತೀಯ? ಹಂಗ ಮಾಡೋಣ. ಹಂಗ ಮಾಡು, ಬಿಡಬೇಡ. ಆತು, ಹಂಗ ಮಾಡೋಣ. ಯವ್ವ ಬಂದ್ಲು ಮಾರಾಣಿ, ಎದ್ದು ಬಂದ್ಲು ನೋಡಲ್ಲಿ ಮೈ ಮುರ್ಕೊಂಡು. ಯವ್ವ ಅಡಿಗೆ ಮನೆಗೆ ಹೊಂಟಾಳ ನೋಡಲ್ಲಿ. ಏ ಬಾಯ್ಲಿ ಬಾಯ್ಲಿ. ಏನ್ರಿ ಅತ್ಯಾರ ಎದಕ್ಕರೆ ಆತೀರಿ? ಥೂ ಅವ್ವ ಎಷ್ಟು ಕೊಳಿಕಿಕಿ. ಛೀ ವಾಸ್ತಿ ಬಾಯಿ. ಊರಗ್ಲ ತೆಗಿತಾಳ ಅದನ್ನ. ಹಲ್ತಿ ಕಲರ್ದ ಕೆಳಗೆ ಬಂದಿಯಲ್ಲ. ನಮ್ಮ ಮನೆಗೆ ಏನು ಪದ್ಧತಿ ಐತಿ ಏನು ಅಂತದ್ದು ಏನು ಗೊತ್ತಿಲ್ಲ ನಿನಗೆ? ಓ ಸಾರಿ. ನೀ ನನಗೆ ಏನಾಗ್ಬೇಕು? ನಾದ್ನಲ್ಲ. ನಿನ್ನ ಹೆಸರು ಭಾವನಾ ಅಲ್ಲ? ಏನು ಭಾವನಾ ಅಂತೀಯಲ್ಲ, ಅದು ನೀನೇನು ಅತ್ತಿಗೆ ಆಗ್ಬೇಕಂದ್ರೆ ಆಕೆ ನಿನ್ನ ನಾದ್ನೆ ಆಗ್ಬೇಕಂದ್ರೆ ನೀನಕ್ಕಿನ್ನ ಹೆಸರಿದ್ದು ಕರಿಬೇಕನ? ನಿನ್ನ ಯೋಗ್ಯತೆ ಏನು, ಆಕಿ ಯೋಗ್ಯತೆ ಏನು? ನಿನ್ನ ಲೆವೆಲಿಗೆ ಇಳಿಸ್ಬಿಡಕ್ಕಿನ್ನ. ನಿನ್ನ ಯೋಗ್ಯತೆ ಏನೈತೆ ಅಷ್ಟ್ರಾಗ ಇರ. ನೀನು ಚಂದಾಗ ಅತ್ತಿಗೆಮ್ಮ ಅಂತ ಕರಿ. ಅತ್ತಿಯರ ನಾನು ಯಾಕೆ ಆಕಿಗೆ ಅತ್ತಿಗೆಮ್ಮ ಅಂತ ಕರೀಲ್ರಿ? ಆಕೆ ನನಗೆ ಅತ್ತಿಗೆಮ್ಮ ಅಂತ ಕರಿಬೇಕು. ಅವ್ವ ಏನು ಕರೆಯೋದು ಬೇಕಾಗಿಲ್ಲ. ನನಗೆ ಭಾವನಾ ಅವರೇ ಅಂದ್ರೆ ಸಾಕು. ಏಕವಚನ ಎಲ್ಲ ಕರೆಯೋದೇನು ಬೇಕಾಗಿಲ್ಲ ಆಕೆ ನಂಗೆ. ಯಾಕೆ ಏಕವಚನದ ಕರಿತೀನಿ ನನಗೆ? ನಾನು ಅತ್ತಿಗೆಮ್ಮ. ನನಗೆ ನೀನು ಏಕವಚನದ ಕರೆದಾಗ ಅಫ್ಕೋರ್ಸ್ ನನ್ನ ಬಾಯಿಂದ ಏಕವಚನನ ಬರೋದು, ಬಹುವಚನ ಬರುತ್ತೆ ಅಂದ್ ಮಾಡಿ ಏನು? ಅಯ್ಯೋ ಕರ್ಮ. ಈಗೇನು ಮುಂಜಾನೆದ್ದು ಯಾಕೆ ತಲೆ ತಿನ್ನಕತ್ತೀರಿ? ನನ್ನ ನಿದ್ದೆ ಪೂರ ಆಗಿಲ್ಲ. ನಂಗಂತರೂ ತಲೆ ಹಿಡ್ದಂಗೆ ಆಗೈತಿ. ಏನು ಬೇಕೀಗ ನಿಮಗೆ ಬೆಳಗ್ಗೆ ಬೆಳಗ್ಗೆ? ಇದು ನಿಮ್ಮ ಮನೆ ಅಲ್ಲ. ಎಷ್ಟು ಹಿಡ್ತದಾಗಿರ್ತೀಯೋ ಅಷ್ಟು ನಿನಗೆ ಒಳ್ಳೇದು. ಇಂಥವೆಲ್ಲ ನಾಟಕ ಮಾಡಿದ್ರೆ ಬಗೆಹರಿಯಂಗಿಲ್ಲ. ನಮ್ಮ ಮನ್ಯಾಗ ಒಂದಿಷ್ಟು ಪದ್ಧತಿ ಅದಾವು. ಅದನ್ನು ನಾನು ಸೊಸೆಯಾಗಿನೂ ಪಾಲಿಸೀನಿ, ನಮ್ಮ ಅತ್ತಿ ಸೊಸೆಯಾಗಿನೂ ಪಾಲಿಸ್ಯಾಳ. ನೀನು ಸೊಸೆಯಾಗಿ ಪಾಲಿಸ್ಲೇಬೇಕು, ಪಾಲಿಸ್ತೀದಿ ಅಂದ್ರೆ ಮಾತ್ರ ನಿನಗೂ ನಿನ್ನ ಗಂಡಿಗೂ ಈ ಮನ್ಯಾಗ ಇರೋಕೆ ಅವಕಾಶ. ಏನು ಇಲ್ಲಾಂದ್ರೆ ನಾವು ಬಾರ ಹೋಗ್ತೀವಿ ಬಿಡ್ರಿ. ನಾನಂತ್ರ ಭಾಳ ಚಿಲ್ಲದೀನಿ, ನಡೀತದೆ ನಮಗೇನು ಹೊರಗೆ ಹೋದ್ರೆ. ನೋಡವ ನೋಡು ಇಷ್ಟೆಲ್ಲ ತಯಾರಾಗಿ ನಿಂತ ಓಡು. ನಂಗೆ ಗೊತ್ತೈತಿ ಬಿಟ್ಟರೆ ಹೋಗ್ಬಿಡ್ತಿ ಅಂತೇಳಿ. ಈಗ ಅದೆಲ್ಲ ಬೇಡ. ನಮ್ಮ ಮನೆಗಿನ ಪದ್ಧತಿ ಹೇಳ್ತೀನಿ, ಚಂದಾಗ ಕೇಳಿಸ್ಕೊ. ನೀನು ಕೋಣ್ಯಾಗ ಅಟ್ಯಾಚ್ ಬೆಡ್ರೂಮ್ ಐತಿಲ್ಲ, ಅಲ್ಲೇ ಜಳಕ ಮಾಡಿ ಕೆಳಗಿಳಿದು ಬರಬೇಕು. ಅಂಗ್ಳಗ ಸಣ್ಣಕ್ಕೆ ಆಳು ಬರ್ತಾರೆ. ರಂಗೋಲಿ ನೀನೇ ಹಾಕಬೇಕು. ಅದು ಜಳಕ ಮಾಡಿನ ಹಾಕಬೇಕು. ಹೊಸಲು ಜಳಕ ಮಾಡಿನ ಪೂಜೆ ಮಾಡಬೇಕು. ದೇವ್ರ ಪೂಜೆನೂ ಜಳಕ ಮಾಡಿನ ಆಗ್ಬೇಕು. ಮೊದಲು ಇಳಿದು ಬಂದು ಎಲ್ಲ ಚಂದಾಗ ಇಳಿದು ಬಂದು ಕೂಡಲೇ ಅಷ್ಟು ಒಳಗಿಂದ ಹೊರಗೆ ಕಸ ಅಂದಮ್ಯಾಗ ನೀನು ಎಲ್ಲ ಕೆಲಸ ಮಾಡು. ಕಸ ಅಂದು ಮತ್ತೆ ಪೂಜೆ ಮಾಡ್ಬೇಕೇನು? ನಿಮ್ಮ ಮನೆಗೆ ಹಿಂಗೆ ಐತೇನು ಪದ್ಧತಿ? ನಮ್ಮ ಮನೆ ಕಸ ಅಂದು ನೆಲಗೆಲ್ಲ ಒರೆಸಿ ಪೂಜೆ ಮಾಡಿದಾರಪ್ಪ. ನಿಮ್ಮ ಮನೇದು ವಿಚಿತ್ರ ಐತಿ. ಪೂಜೆ ಮಾಡೋಕೆ ನಿನಗೆ ಯಾವ ಅಧಿಕಾರನೂ ಇಲ್ಲ. ಏನು ಪೂಜೆನ ನಾನು ಇಲ್ಲ ನನ್ನ ಮಕ್ಕಳು ಇಲ್ಲ ನನ್ನ ಗಂಡ ಮಾಡ್ತೀವಿ. ನೀನು ನಿನ್ನ ಗಂಡ ಮಾಡೋ ಅವಶ್ಯಕತೆ ಇಲ್ಲ. ಏನು ಇನ್ನು ದೇವ್ರ ಮುಂದಿಟ್ಟಿರೋ ಬೆಳ್ಳಿ ತಟ್ಟೆ ಬೆಳ್ಳಿ ದೀಪ ಎಲ್ಲನೂ ಎಗರಿಸಿ ನುಂಗಿ ನೀರು ಕುಡಿತಾನ ನಿನ್ನ ಗಂಡ? ಹೇಳೋಕ್ಕಾಗಲ್ಲ. ಅತ್ತನ್ನು ನಂಬ್ಕೊಂಡು ನೀ ಬನ್ನಿ ಅಂದ್ರೆ ನಿನಗೂ ಅತ ಬುದ್ಧಿನ ಇರ್ಬೋದು. ಅದಕ್ಕೆ ದೇವ್ರ ಪೂಜೆ ನಿನಗಿಲ್ಲ. ಹೊಸ್ಲು ಪೂಜಾ, ರಂಗೋಲಿ, ಮನೆ ಕಸ ಎಲ್ಲ ನೀನೇ ಮಾಡಬೇಕು. ಅಡಿಗೆ ನಮ್ಮ ಮನೆ ಪದ್ಧತಿ ಏನೈತೆ ಅನ್ನೋದು ಹೇಳ್ತೀನಿ, ಅದನ್ನು ಮಾಡಬೇಕು. ನಮಗೆ ಮೊದಲು ನಮಗಿರೋದು ಚಪಾತಿ ಬೇಕು, ರೊಟ್ಟಿ ಬಳಕೆ ನಮ್ಮ ಮನೆಗಿಲ್ಲ. ನಿಮ್ಮ ಮಾವಾಗ 12 ಗಂಟೆಗೆ ಊಟ ಬೇಕೇ ಬೇಕು. ಕರೆಕ್ಟ್ 9 ಗಂಟೆಗೆ ನಾಷ್ಟ ಬೇಕು. ಅದನ್ನೆಲ್ಲ ನೀನೇ ಮಾಡ್ತಿದ್ದಿ, ನೀ ಮಾಡಲೇಬೇಕು. ಆಯ್ತು ಬಿಡ್ರಿ, ಮಾಡೋಣ. ಅದ್ರಾಗ ಏನೈತಿ? ಎಲ್ಲ ಹೆಣ್ಮಕ್ಳು ಮಾಡ್ತಾರೆ, ಮಾಡ್ತೀನಿ. ಏನು ದೊಡ್ಡ ಆದರೆ ಇದು ಯಾಕೋ ನಂಗೆ ಸರಿ ಬರ್ತಿಲ್ಲಪ್ಪ. ಎಲ್ಲರೂ ಅಂಗಳ ಕಸ ಗಿಸ ಅಂದು ರಂಗೋಲಿ ಹಾಕಿ ಆಮೇಲೆ ಹೋಗಿ ಕಸ ಗುಡಿಸಿ ನೆಲ ಒರೆಸಿ ಸ್ನಾನ ಮಾಡ್ತಾರೆ. ನಿಮ್ಮ ಮನೆಗೇನು ಉಲ್ಟಾ ಜಳಕ ಮಾಡಿ ಎಲ್ಲ ಹೊರಗೆ ಬರ್ಬೇಕನ್ನೋದು? ಈಗ ಬಂದು ನಿಂತಿಯಲ್ಲ, ಹಿಂಗೆ ದಯಮಾಡಿ ನಿಂದ್ರಬೇಡ. ನಿಮ್ಮ ಮಾವ ನೋಡಿದಂದ್ರೆ ನನ್ನನ್ನು ತುಂಡ ಕಟ್ ಮಾಡ್ತಾನ. ಚಂದಾಗ ಹೋಗಿ ಜಳಕ ಮಾಡಿ ಇಳ್ದ ಬಾ. ನಿನಗೆ ಕಾಮನ್ ಸೆನ್ಸ್ ಇಲ್ಲನ? ನಿನ್ನನ್ನು ಕಳ್ಸಕ್ಕೆ ಬಂದಿರೋರಿಗೆ ಮೊದಲು ಹೇಳಿ ಮಾತಾಡ್ಬೇಕು. ಏನು ಮಾಡೋಕ್ಕಾಗಲ್ಲ, ನಮ್ದ ತಪ್ಪು. ನಿನ್ನಂಥ ತಿರ್ಬೋಕಿ ಮನೆಯಾಗಿದ್ದ ತೊಗೊಂಬಂದು ಇಷ್ಟು ದೊಡ್ಡ ಮನೆಯಾಗ ಇಟ್ಟಿವಲ್ಲ, ಆ ಮಂಗನ ಕೈಯಾಗ ಮಾಣಿಗೆ ಕೊಡೋದಂತಾರಲ್ಲ, ಹಂಗೆ ಕೊಟ್ಟರೆ ಮಾಡಿತ್ತು ಹೇಳು. ಮೂಸ್ ನೋಡಿ ಮುಕ್ಕಳ ಇಟ್ಕೊಂಡಿತ್ತಂತ. ಹಂಗೆ ಮಾತಾಡು ಮುದುಕಿ, ಮಾತಾಡು. ಹೊಸ್ದಾಗಿ ಬಂದೀನಿ, ನೆಮ್ಮದಿ ನಂದು ಹಾಳಾಗತ್ತ. ಇರಲಿ. ಈಗೇನು ರೀ ಅತ್ತಿಯಾರ, ಜಳಕ ಮಾಡ್ಬೇಕಲ್ರಿ?
ನಾನು ನೀವು ಮೊದಲೇ ಹೇಳ್ಬೋದಾಗಿತ್ತಲ್ರಿ. ನೀವು ಮೊದಲೇ ಹೇಳಿದ್ರೆ ಹಂಗೆ ಮಾಡ್ತಿದ್ದೆ. ನಿನ್ನೆ ನಾವು ಬರ್ತಿದ್ದಂಗೆ ನೀವೆಲ್ಲರೂ ಕ್ವಾಣಿ ಸೇರಿರೋರು, ರೂಮ್ ಸೇರಿರೋರು, ಯಾರು ಬಂದು ಏನಂತಾನೂ ನೋಡಲಿಲ್ಲ. ಎಟ್ಲೀಸ್ಟ್ ನನ್ನನ್ನು ಬಿಡಕ್ಕೆ ಬಂದಿರೋರಿಗೆ ಹೋಗಿ ಬರ್ತೀರೇನೋ, ಬಂದ್ರೇನೋ, ಉಂಡ್ರೇನೋ, ತಿಂದ್ರೇನೋ, ಕೂತ್ರೇನೋ ಅಂತಲೂ ಕೇಳೋಕ್ಕೂ ಯಾರೂ ಇರಲಿಲ್ಲ. ಈಗ ಬಂದು ಸಂಪ್ರದಾಯ, ಸಂಸ್ಕೃತಿ, ಸಂಸ್ಕಾರ ಅಂತ ಮಾತಾಡಿದ್ರೆ ಏನು ಬಂತ್ರಿ? ಆತಾಳ್ರಿ, ನಿನ್ನೆ ನೀವು ಹೇಳಿದ್ರಿ, ಇವತ್ತು ಅದನ್ನೇ ಮಾಡ್ತಿದ್ದೆ. ಈಗ ಹೇಳಿರಲ್ಲ, ಆತೋರಿ, ಹಾಗೆ ಮಾಡ್ತೇನೆ.